ಇಂಡಿಯಾದಲ್ಲಿ ಎಷ್ಟೇ ಐಫೋನ್ ಸೇಲ್ ಆದರೂ ಎಷ್ಟೇ ಸ್ಯಾಮ್ಸಂಗ್ ಫೋನ್ ಸೇಲ್ ಆದರೂ ಕೂಡ ಜೊತೆಗೆ ಓಪ್ಪೋ, ಮೋಟೋ ಹಾಗೆ ವಿವೋ ಬೇರೆ ಬೇರೆ ಬ್ರ್ಯಾಂಡ್ಗಳು ಅವರಿಗೆಲ್ಲ ಟಕ್ಕರ್ ಕೊಡ್ತಾನೆ ಇರುತ್ತೆ. ಸೊ ಯಾವುದೇ ಒಂದು ಹೊಸ ಕಾರ್ ಲಾಂಚ್ ಆದರೂ ಕೂಡ ಬೇರೆ ಸ್ಟಾರ್ಟಪ್ ಕಂಪ್ನಿ ಬಂದು ಅವರಿಗೆ ಟಕ್ಕರ್ ಕೊಡ್ತಾ ಇರುತ್ತೆ. ಅಲ್ಲಿ ನಿರ್ಧಾರವಾಗೋದು ಫೋನ್ ಮತ್ತು ಬ್ರ್ಯಾಂಡ್ ಮತ್ತು ಕಾಸ್ಟ್ ಅಲ್ಲ, ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೀವು ಕೂಡ ನಿಮ್ಮ ಐಫೋನ್ನ ಲಾಂಚ್ ಮಾಡಿ ಐಫೋನ್ಗೆ ದುಪ್ಪಟ್ಟು ಬೆಲೆಗೆ ಮಾರ್ಬೋದು. ಮಾರಬೇಕಾದ್ರೆ ನಿಮಗಿರೋ ಟ್ಯಾಲೆಂಟ್ ಏನಿದೆ, ಸ್ಟ್ರಾಟಜಿ ಹೇಗೆ ಬಳಸ್ಕೊತೀರಾ. ಸೊ ಐಫೋನ್ ಅಂತಲೇ ಸ್ಪೆಷಲ್ ಆಗಿ ಅದಕ್ಕೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಅವ್ರು ಹೇಗೆ ಕಾಂಪ್ರಮೈಸ್ ಆಗಲ್ಲ, ಅವರು ಮಾರ್ಕೆಟಿಂಗ್ ಅನಾಲಿಸಿಸ್ನ ಹೇಗೆ ಮಾಡ್ತಾರೆ. ಸೊ ಅವರು ಬೇರೆ ಬ್ರ್ಯಾಂಡ್ಸ್ನ ಬೀಟ್ ಮಾಡೋಕ್ಕೆ ತಮ್ಮದೇ ಆದ ಒಂದು ಸ್ಟ್ರಕ್ಚರ್ಡ್ ಪಾತ್ನ ಫಾಲೋ ಅಪ್ ಮಾಡ್ತಾರೆ. ಸೊ ನೀವು ಕೂಡ ನಿಮ್ಮ ಬಿಸ್ನೆಸ್ನ ಲಾಂಚ್ ಮಾಡಿ, ನಿಮ್ಮ ಸರ್ವಿಸ್, ನಿಮ್ಮ ಪ್ರಾಡಕ್ಟ್ನ ಲಾಂಚ್ ಮಾಡಿ, ಅದಕ್ಕೆ ಮಾರ್ಕೆಟಿಂಗ್ ಟಿಪ್ಸ್ ಇಲ್ಲದೆ ನೀವು ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ನೋಡ್ತೀನಿ ಮಾರ್ಕೆಟಲ್ಲಿ ಬಿಸ್ನೆಸ್ಸಿಗೆ ಇಳಿತೀನಿ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತೀರಾ. ಸೊ ನೀವು ತಿಳ್ಕೊಬೇಕಾಗಿರೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸ್, ಮಿಟಾ ಆ್ಯಡ್ಸ್ ಇವೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ನೀವು ಮಾರ್ಕೆಟಿಂಗ್ ಇಳಿದಾಗ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ಮ ಕಾಂಪಿಟೇಟರ್ನ ಮಾರ್ಕೆಟಿಂಗ್ ಅನಾಲಿಸಿಸ್ನ ಸ್ಟಡಿ ಮಾಡಿ ಆ್ಯಂಡ್ ದೆನ್ ಬಿಸ್ನೆಸ್ಗೆ ಬನ್ನಿ, ಡೆಫಿನೆಟ್ಲಿ ಗ್ರೋ ಆಗ್ತೀರಾ. ಎಲ್ಸ್ ನೀವು ಮಾರ್ಕೆಟಿಂಗ್ ಅನಾಲಿಸಿಸ್ ಮಾಡಲಿಲ್ಲ, ಮಾರ್ಕೆಟಿಂಗ್ ನಾಲೆಜ್ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿ ವರ್ಕೌಟ್ ಆಗಲ್ಲ, ಲಾಸ್ ಆಗ್ತೀರಾ. ನಿಮಗೇನಾದರೂ ಇದೇ ಥರ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ.